ಹಲೋ ಹಾಯ್ ಫ್ರೆಂಡ್ಸ್. ನಾನು ಕೋಟಿಲಿಂಗೇಶ್ವರಿಗೆ ಹೋಗ್ಬೇಕಂತೇಳಿ ಬಸ್ಸು ಹತ್ತಿದ್ದೇನೆ. ಅದಕ್ಕೆ ನಮಗೆ ಕೋಟಿಲಿಂಗೇಶ್ವರನ್ನು ದರ್ಶನ ಮಾಡಬೇಕಂತ ಒಂದು ಮನಸ್ಸಿನಲ್ಲಾಗಿದೆ. ಹೀಗೆ ಮೆಜೆಸ್ಟಿಕ್ಗೆ ಬಂದೆ. ಮೆಜೆಸ್ಟಿಕ್ಲಿಂದ ನಮ್ಮ ಟ್ರೈನಲ್ಲಿ ಇಂಡಿಯನ್ ಟ್ರೈನಲ್ಲಿ ಕೂತ್ಕೊಂಡು ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿ, ನಾವು ಟ್ರೈನಲ್ಲಿ ಹೆಂಗೆ ಕೂತ್ಕೊಂಡಿದ್ದೆವು ಏನು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಪೂರ್ತಿ ವಿಡಿಯೋ ನೋಡಿ. ನಾನು ನಿಮಗೆ ಕೋಟಿಲಿಂಗೇಶ್ವರ ತೋರಿಸ್ತೀನಿ. ಎಲ್ಲ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಎಲ್ಲಾದರೂ ದೇವಸ್ಥಾನ ದರ್ಶನವನ್ನು ಮಾಡಲೇಬೇಕಂತೇಳಿ ಮನಸ್ಸಿನಲ್ಲಿ ಇಷ್ಟ ಆಗಿದೆ. ಅದಕ್ಕಾಗಿ ಈಗ ಬಂಗಾರಪೇಟೆ ಬಂತು. ಬಂಗಾರಪೇಟೆಗೆ ಇಳ್ಕೊಂಡು ಬಸ್ ಹತ್ತಬೇಕು. ಬಸ್ಸಿನಲ್ಲಿ ಕುಳಿತುಕೊಂಡು ಆಮೇಲೆ ಕೋಟಿಲಿಂಗೇಶ್ವರ ಒಳಗಡೆ ಬಂದೆ. ಕೋಟಿಲಿಂಗೇಶ್ವರಿಗೆ ಬಂದು ದರ್ಶನ ಮಾಡ್ತಾ ಮಾಡ್ತಾ ಎಲ್ಲ ಕಡೆಗೆ ಖುಷಿಯಾಗಿ ಹೋಯಿತು. ಎಲ್ಲಿ ನೋಡಿದಲ್ಲಿ ಅಲ್ಲಿ ಕಣ್ಣು ತುಂಬ ಲಿಂಗವೇ ಲಿಂಗ. ಕೋಟಿ ಲಿಂಗ ಅಂದರೆ ಅದಕ್ಕೆ ಲಿಂಗ ಅಂತಾರೆ. ಕೋಟಿ ಲಿಂಗವೇ ಲಿಂಗ. ದರ್ಶನ ಮಾಡ್ತಾ ಮಾಡ್ತಾ ಎಲ್ಲ ಕಡೆಗೆ ಖುಷಿಲೇ ದರ್ಶನ ಮಾಡಿ, ನಮ್ಮ ಫ್ಯಾಮ್ಲಿನೂ ಬಂದೈತಿ, ಜೊತೆಗೆ ಮಕ್ಕಳು ಎಲ್ಲರೂ ಬಂದಿದ್ದರು. ಆಗ ಕಾರಣ ನಾನು ಅಲ್ಲಿ ಕೂತ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ತಿರುಗಾಡಿ ರೆಸ್ಟ್ ಮಾಡ್ಕೊಳ್ದೆ ಆಮೇಲೆ ಮತ್ತೆ ಎಲ್ಲ ಕಡೆಗೆ ಇಲ್ಲಿ ಬಂದು ಲಿಂಗ, ದೊಡ್ಡದಾದ ಲಿಂಗ, ಕೋಟಿ ಲಿಂಗದಲ್ಲಿ ಫಸ್ಟ್ ನಂಬರ್ 1 ಲಿಂಗ ದರ್ಶನ ಮಾಡಲಿಕ್ಕೆ ನಾನು ನಿಂತ್ಕೊಂಡಿದ್ದೆ. ಆಮೇಲೆ ಮತ್ತೆ ನಿಮಗೆ ಎಲ್ಲ ಕಡೆ ತೋರಿಸ್ಬೇಕಲ್ಲ ಅಂಥೇಳಿ ಮತ್ತೆ ಲಿಂಗದ ಕಡೆಗೆ ಕ್ಯಾಮ್ರಾ ಮಾಡಿಕೊಂಡು ದೂರದಿಂದ ಹೋಗ್ತಾ ಇದ್ದೀನಿ. ಬಸವಣ್ಣಪ್ಪ, ದೊಡ್ಡದಾದ ಬಸವಣ್ಣ, ಶ್ರೀ ಬಸವೇಶ್ವರನ ಒಂದು ಮೂರ್ತಿ ಬಸವಣ್ಣ. ಹಾಗೂ ಎಲ್ಲ ಕಡೆಗೆ ನೋಡಲೇಬೇಕಾದ ಒಂದು ದೇವರ ದರ್ಶನ ನೋಡೋಂಥ ಕಣ್ಣು ತುಂಬ ಕೋಟಿಲಿಂಗೇಶ್ವರ. ಹಾಗೂ ಎಲ್ಲ ನಮ್ಮ ಫ್ಯಾಮ್ಲಿನೂ ಬಂದಿದ್ದಾರೆ. ಎಲ್ಲರೂ ದರ್ಶನ ಮಾಡಿಕೊಂಡು ಒಳಗಡೆ ತಿರುಗಾಡ್ತಾ ಇದ್ದೆವು. ಅಷ್ಟೊಂದು ಇಷ್ಟ. ಮಹಾತ್ಮ ಶ್ರೀ ಅಪ್ಪ ದೊಡ್ಡಪ್ಪ ಜಗದಾದಿ ಜಗದ್ಗುರು ಪರಮಾತ್ಮನ ಒಂದು ಲಿಂಗ ಪೀಠವನ್ನು ಕೋಟಿಲಿಂಗ ಅಂಥೇಳಿ ಹೆಸರಿಟ್ಟಿದ್ದಾರೆ. ಬಂಗಾರಪೇಟೆಯಲ್ಲಿ ಕೋಟಿಲಿಂಗೇಶ್ವರ ಅಂಥೇಳಿ. ಹಾಗಾಗಿ ನೋಡಬೇಕಂತೇಳಿ ಮನಸ್ಸಿಗೆ ಬಹಳ ಆನಂದ ಆಯಿತು. ಇನ್ನು ಮುಂದೆ ನೋಡಿಕೊಂಡು ಈ ಸೈಡಿಗೆ, ರೈಟ್ ಸೈಡಿಗೆ, ಲೆಫ್ಟ್ ಸೈಡಿಗೆ ಎಲ್ಲ ಕಡೆಗೆ ತಿರುಗಾಡ್ತಾ ಇದ್ದೆವು. ಎಲ್ಲಿ ಕೌಂಟ್ ಮಾಡೋಕ್ಕಾಗಲ್ಲ. ದೇವ್ರಿಗೆ ಹೆಂಗೆ ಕೌಂಟ್ ಮಾಡೋಕ್ಕಾಗ್ತದೆ? ದೇವರ ಒಂದು ಆಶೀರ್ವಾದ ಬಹಳಷ್ಟು ನಮ್ಮ ಮೇಲಿದೆ. ಆದ ಕಾರಣ ಲಿಂಗವೇ ಜಂಗಮ ಅಂಥೇಳಿ, ಲಿಂಗದಲ್ಲಿ ಉದ್ಭವವಾದ ಶ್ರೀ ಪಂಚಪೀಠ ರೇವಣಸಿದ್ದೇಶ್ವರ ಅವರದು ಒಂದು ವಿಗ್ರಹ. ಶ್ರೀ ಮತ್ ಜಗದ್ಗುರು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ನಮಃ.